ನಮಸ್ಕಾರ ನನ್ನ ಎಲ್ಲ ಭಕ್ತ ಸಮೂಹಕ್ಕೂ. ನಾವು ನಿಮ್ಮ ಧಾರವಾಡ ಮಂದಿ. ಇಂದು ನಾವು ಬಂದಿರೋದು ಶ್ರೀ ಸೋಮೇಶ್ವರ ದೇವಸ್ಥಾನ. ಈ ಸೋಮೇಶ್ವರ ದೇವಸ್ಥಾನದ ಇತಿಹಾಸವನ್ನು ನಾವು ಇಂದು ನೋಡ್ತಾ ಹೋಗೋಣ. ದೇವಾಲಯದ ನಿರ್ಮಾಣವು ಜಕಣಾಚಾರ್ಯರ ಕಟ್ಟಡದಿಂದ ನಿರ್ಮಾಣವಾಗಿದೆ. ಒಮ್ಮೆ ಅಗಸ್ತ್ಯ ಮಹರ್ಷಿಗಳು ತಮ್ಮ ಧರ್ಮಪತ್ನಿಯಾದ ಲೋಪಮುದ್ರೆಯೊಡನೆ ದಕ್ಷಿಣ ಭಾರತದ ಯಾತ್ರೆಗೆ ಹೊರಟರು. ಅವರಿಗೆ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಿಯಾದಶಿ ಮಹಾಶಿವರಾತ್ರಿ ಎಂದು ವಾರಣಾಸಿ ಮುಟ್ಟಿ ಅಲ್ಲಿರುವ ಜ್ಯೋತಿರ್ಲಿಂಗದ ಕಾಶಿ ವಿಶ್ವನಾಥನ ಪೂಜೆ ಮಾಡಬೇಕೆಂದು ಯೋಚನೆ ಇದ್ದಿತ್ತು. ಆದರೆ ಅವರು ಶಿವರಾತ್ರಿಯ ಹಿಂದಿನ ದಿವಸ ಸಾಯಂಕಾಲವಾದ ಕಾರಣ ಸ್ಥಳಕ್ಕೆ ತಲುಪಲು ಆಗಲಿಲ್ಲ. ಅದೇ ಮಾರ್ಗದಲ್ಲಿ ಅವರು ಈ ಧಾರವಾಡದ ಒಂದು ಕ್ಷೇತ್ರಕ್ಕೆ ಬಂದು ತಲುಪ್ತಾರೆ. ಅವರು ರಾತ್ರಿ ಇಲ್ಲಿಯೇ ವಿಶ್ರಾಂತಿ ಪಡೆದು ಮುಂಜಾನೆ ನಸುಕಿನಲ್ಲಿ ಮಹಾಶಿವರಾತ್ರಿಯ ಪೂಜೆಗೆಂದು ಫಲಪುಷ್ಪ ಬಿಲ್ಪತ್ರಿ ಸಂಗ್ರಹಿಸಿ ಸಮೀಪದಲ್ಲಿರುವ ಸರೋವರದಲ್ಲಿ ಶುಭ್ರ ಹಾಗೂ ಸ್ವಚ್ಛ ನೀರಿನಲ್ಲಿ ಸ್ನಾನ ಮಾಡಿ ಬಂದು ಪೂಜೆಗೆ ಅಗಸ್ತ್ಯ ಮುನಿಗಳು ಕುಳಿತರು. ಆಗ ಅವರ ಧರ್ಮಪತ್ನಿ ಲೋಪಮುದ್ರೆ ಅವರಿಗೆ ಮಹಾಶಿವರಾತ್ರಿಗೆ ವಾರಣಾಸಿ ಕಾಶಿ ವಿಶ್ವನಾಥ ತಲುಪಿ ಪೂಜೆ ಮಾಡಬೇಕೆಂದು ನೀವು ನಿಶ್ಚಯಿಸಿದ್ದೀರಿ. ಎಲ್ಲಿದೆ ನಿಮ್ಮ ವಾರಣಾಸಿ? ಎಲ್ಲಿದ್ದಾನೆ ನಿಮ್ಮ ಕಾಶಿ ವಿಶ್ವನಾಥ ಎಂದು ಹಾಸ್ಯವಾಗಿ ಚುಟುಕು ನುಡಿದರು. ಜನವರಿ ತಿಂಗಳು 14 ಮತ್ತು 15ನೇ ತಾರೀಕಿನಂದು ಈ ಒಂದು ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತದೆ. ಆ ಜಾತ್ರಾ ತಯಾರಿಯನ್ನು ನೀವೆಲ್ಲರೂ ಇವಾಗ ನೋಡ್ತಾ ಇದ್ದೀರಾ. ಆ ರಥೋತ್ಸವದ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ನಿಮಗಳು ಹೌದು, ನಿಜ, ನಮಗೆ ಮಹಾಶಿವರಾತ್ರಿ ದಿನದೊಳಗಾಗಿ ವಾರಣಾಸಿ ತಲುಪಲು ಆಗಲಿಲ್ಲ. ಈಗ ನಾನು ಪೂಜೆ ಮಾಡುವ ಶಿವಲಿಂಗವೇ ಕಾಶಿ ವಿಶ್ವನಾಥ. ಇಂದು ಸೋಮವಾರ ಇರುವುದರಿಂದ ಇದನ್ನು ನಾನು ಸೋಮೇಶ್ವರನೆಂದು ಕರೆಯುತ್ತೇನೆ ಎಂದು ಮಂದಹಾಸದಿಂದ ಹೇಳಿದರು. ಅಗಸ್ತ್ಯ ಮುನಿಗಳ ತಪಸ್ಸಿನ ಪ್ರಭಾವದಿಂದ ಶಿವಲಿಂಗವನ್ನು ಸ್ಥಾಪಿಸಿ ಅದೇ ರೀತಿ ನೀರಿಗಾಗಿ ಶಾಲ್ಮಲಾ ನದಿಗೆ ಜನ್ಮ ಕೊಟ್ಟರು. ಈ ಒಂದು ಸುಂದರ ದೇವಾಲಯದ ಕಲಾಕೃತಿಯನ್ನು ನೀವು ಈಗ ಕಣ್ತುಂಬಿಕೊಳ್ತಾ ಇದ್ದೀರಾ. ಇದು ಪಶ್ಚಿಮ ಚಾಲುಕ್ಯ ಮತ್ತು ವಿಜಯನಗರದ ಮಿಶ್ರಣದ ವಾಸ್ತುಶಿಲ್ಪವನ್ನು ಜಕಣಾಚಾರ್ಯರು ಒಂದು ಸುಂದರ ಪರಿಕಲ್ಪನೆಯಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ಇವೆಲ್ಲ ಕೆತ್ತನೆಯು ಒಂದು ಅದ್ಭುತವಾಗಿದೆ. ಈ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳನ್ನ ಮಾತಾಡ್ತಾ ಹೋಗೋಣ. ಅವರಿಂದ ಬಂದಿದ್ದೀವಿ. ಬೆಳಗಾವಿ. ಈ ದೇವಸ್ಥಾನದ ಬಗ್ಗೆ ಹೇಗೆ ಗೊತ್ತಾಯ್ತು? ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? 4 ವರ್ಷದಿಂದ. ಈಗ 2ನೇ ಸರಿ ನಾವು ಬರ್ತಾ ಇರೋದು. ಮೊದಲನೇ ಸರಿ ಟಿವಿನಲ್ಲಿ ನೋಡಿದ್ದೀವಿ. ಇದ್ರ ಬಗ್ಗೆ ಕೇಳಿದಾಗ ಐತಿಹಾಸಿಕ ಪುರಾಣವನ್ನು ಪ್ರಸಿದ್ಧ ಹೊಂದೈತೆ ಅಂತ ಗೊತ್ತಾಯ್ತು. ಗೊತ್ತಾದಾಗಿಂದ ಬಹಳ ಪ್ರಶಾಂತ ಐತಿ ವಾತಾವರಣ. ಪುರಾತನ ಐತಿಹಾಸಿಕ ಇದನ್ನು ಹೊಂದೈತೆ ಅಂತ ಹೇಳುತ್ತೆ. ಇಲ್ಲಿ ನೋಡ್ಬೇಕಂತ ಬಂದಿದ್ದೆ ನಾನು. ನಿಮಗೆ ಹೆಂಗೆ ಅನಿಸ್ತೀರಿ? 4 ವರ್ಷದಿಂದ ಈ ದೇವಸ್ಥಾನಕ್ಕೆ ನೀವು ಬಂದು ಭೇಟಿ ಮಾಡಿ ಹೋಗ್ತಾ ಇದ್ದೀರಿ. ಪಕ್ಕದಲ್ಲೇ ಶಾಲ್ಮಲಾ ನದಿ ಬೇರೆ ಐತ್ರಿ. ನಿಮಗೆ ಹೆಂಗೆ ಅನಿಸ್ತೈತ್ರಿ? ಇಲ್ಲಿ ಸುತ್ತಲೂ ಸುಂದರವಾದ ವಾತಾವರಣ ಐತ್ರಿ. ದೇವರ ಒಂದು ದರ್ಶನ ಮತ್ತು ನೀವೇನು ಇಲ್ಲಿ ಬೇಡಿಕೆ ಸಲ್ಲಿಸಿದ್ರಿ? ಅದೆಲ್ಲ ನಿಮ್ಗೆ ಪುರಾತನವಾದ ಶಿವನ ದೇವಸ್ಥಾನ ಐತಿ ಇಲ್ಲಿ. ಮತ್ತು ಪ್ರತಿ ವರ್ಷ ಶಿವರಾತ್ರಿಗೆ, ಮಕರ ಸಂಕ್ರಾಂತಿಗೆ ಜಾತ್ರಾ ಮಹೋತ್ಸವ ಆಗ್ತೈತಿ, ರಥೋತ್ಸವ ಆಗ್ತೈತಿ. ಮತ್ತು ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ತಪಸ್ಸನ್ನು ಮಾಡಿದ್ರು ಅನ್ನೋದು ಗೊತ್ತಾಯಿತು. ಆಮೇಲೆ ಶಾಲ್ಮಲಾ ನದಿಯ ಉಗಮ ಸ್ಥಾನ, ಕಾಶಿ ವಿಶ್ವನಾಥನ ಇನ್ನೊಂದು ರೂಪ ಇದು ಸೋಮೇಶ್ವರ ದೇವಸ್ಥಾನ ಅಂತ ಇದೆ. ಅದಕ್ಕೆ ಇದನ್ನೆಲ್ಲ ಕೇಳ್ಕೊಂಡು ನಾವು ಬರ್ಬೇಕಂತ ಅನಿಸ್ತು. ಅದಕ್ಕಾಗಿ ಬಂದಿದ್ದೀವಿ. ಏನೇ ಬೇಡಿಕೆ ಇಟ್ರು ನಮ್ಮ ಶಿವ ಇಳಿಸ್ತಾನ ಅನ್ನೋದು ನಮ್ದು ನಂಬಿಕೆಯಿಂದ ಇಲ್ಲಿ ಬಂದಿದ್ದೀವಿ. ಈ ದೇವಸ್ಥಾನದ ಮುಖ್ಯ ದ್ವಾರ ಬಾಗಿಲಿನ ಮುಂಬದಿಯಲ್ಲಿ ದೀಪಸ್ತಂಭವನ್ನು ಕಾಣಬಹುದಾಗಿದೆ. ಈ ದೀಪಸ್ತಂಭವು ಈ ದೇವಸ್ಥಾನದ ಕೇಂದ್ರ ಬಿಂದು ಆಗಿರುತ್ತದೆ. ಈ ದೀಪಸ್ತಂಭವನ್ನು ಮಕರ ಸಂಕ್ರಮಣ ದಿನ 14 ಮತ್ತು 15 ಹಾಗೂ ಮಹಾಶಿವರಾತ್ರಿ ದಿನದಂದು ಭಕ್ತರು ಬಂದು ಈ ದೀಪದಿಂದ ಅಲಂಕಾರ ಮಾಡಿ ಪ್ರಜ್ವಲಿಸುತ್ತಾರೆ. ಈ ಒಂದು ದೇವಸ್ಥಾನದ ಪ್ರಮುಖ ಆಕರ್ಷಣೆ ಏನಂದರೆ, ಈಗ ನೀವು ಈ ದೇವಸ್ಥಾನದ ಹೊರಬಾಗಿಲಿನ ಎಡಬದಿಯಲ್ಲಿ ಮಹಿಷಾಸುರ ಮರ್ದಿನಿಯ ಕೆತ್ತನೆಯನ್ನು ನೋಡ್ಬೋದು. ಈ ಶಿಲ್ಪಕಲೆಯನ್ನು ನೀವು ಈಗ ಕಾಣ್ಬೋದು. ಅದೇ ರೀತಿ ಈ ದೇವಸ್ಥಾನದ ಬಲಬದಿಯಲ್ಲಿ ವಿಘ್ನೇಶ್ವರ ಸಂಕಷ್ಟಹರ ಶಿಲ್ಪಕಲೆಯನ್ನು ನೋಡ್ಬೋದು. ಇದು ಈ ದೇವಸ್ಥಾನಕ್ಕೆ ಒಂದು ಶಿಲ್ಪಕಲೆಯ ಆಕರ್ಷಣೆ ಅಂತ ಹೇಳ್ಬೋದು. ಹಾಗೆ ದೇವಸ್ಥಾನದ ಪ್ರವೇಶವನ್ನು ಮಾಡೋಣ.
ಎರಡು ದ್ವಾರಪಾಲಕರ ಮುಖಾಂತರ ಹಾಗೂ ವಿಘ್ನೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡು ದೇವಸ್ಥಾನದ ಒಂದು ಒಳಗಡೆ ಪ್ರವೇಶವನ್ನು ಮಾಡೋಣ. ಈಗ ನೋಡ್ತಾ ಇರ್ಬೋದು, ಈ ದೇವಾಲಯದ ಒಳಗಡೆ ನಾವು ಪ್ರವೇಶ ಮಾಡಿದಾಗ ನಮಗೆ ನೋಡ್ಬೋದಾದ ನಂದಿ ವಿಗ್ರಹ ಹಾಗೆ ಒಳಗಡೆ ಶಿವಲಿಂಗ ದರ್ಶನವನ್ನು ನಾವು ಕಾಣ್ಬೋದಾಗಿದೆ. ಈ ದೇವಾಲಯವು ಹಳೆಯ ಮತ್ತು ಪುರಾತನ ಶಿಲ್ಪಕಲೆಗಳನ್ನು ಒಳಗೊಂಡಿದೆ. ಈ ದೇವಾಲಯದ ಪ್ರಮುಖ ವಿನ್ಯಾಸ ಏನಂದರೆ, ದೇವಾಲಯವು ಪೂರ್ವಾಭಿಮುಖವಾದ ಮುಖ್ಯ ಮಂಟಪ ಮತ್ತು ಅರ್ಧ ಮಂಟಪ, ನವರಂಗ ಮತ್ತು ಗರ್ಭಗೃಹವನ್ನು ಹೊಂದಿದೆ. ಇದು ತುಂಬಾ ಇತಿಹಾಸವಾದಂತಹ ದೇವಾಲಯ. ಈ ದೇವಾಲಯದ ಶಿಲ್ಪಕಲೆಗಳನ್ನು ನಾವು ಈಗ ಕೆತ್ತನೆ ಕಲೆಗಳನ್ನು ನಾವು ನೋಡ್ಬೋದಾಗಿದೆ. ಈ ದೇವಾಲಯದಲ್ಲಿ ಸುಂದರವಾದ ಕಂಬದಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ. ಬನ್ನಿ ನನ್ನ ಎಲ್ಲ ಭಕ್ತಾದಿಗಳೇ, ಒಂದು ದೇವಸ್ಥಾನದ ಗರ್ಭಗುಡಿಯನ್ನು ನಾವೀಗ ಪ್ರವೇಶ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಶಿವಲಿಂಗ ದರ್ಶನ ಮಾಡೋಣ. ಈ ಒಂದು ದೇವಸ್ಥಾನದ ಗರ್ಭಗುಡಿಯ ಮುಂಬತ್ತಿಯಲ್ಲಿ, ಅಂದರೆ ಶಿವನ ದೇವಸ್ಥಾನದ ಮುಂದ್ಗಡೆ ಯಾವಾಗ ನಂದಿ ವಿಗ್ರಹಗಳನ್ನು ಕಾಣ್ತೀವಿ. ಹಲವಾರು ಒಂದು ದೇವಸ್ಥಾನದಲ್ಲಿಯೂ ನಂದಿ ವಿಗ್ರಹ ನಾವು ಕಾಣ್ಬೋದಾಗಿದೆ. ಏಕೆಂದರೆ ನಮ್ಮ ಹಳೆಯ ಪುರಾತನ ಒಂದು ಕಾಲದಲ್ಲಿನೇ ಒಂದು ಏನು ಹೇಳಿದ್ದಾರೆ, ಎಲ್ಲಿ ಶಿವ ಇರ್ತಾನೋ ಅಲ್ಲಿ ನಂದಿ ಇರ್ತಾನೆ ಅಂತ. ಅದೇ ರೀತಿ ಈ ದೇವಸ್ಥಾನದಲ್ಲೂ ಕೂಡ ಶಿವನ ದೇವಸ್ಥಾನದ ಮುಂಬರ್ತಿಯಲ್ಲಿ ನಾವು ಒಂದು ಅದ್ಭುತವಾದ ನಂದಿ ವಿಗ್ರಹವನ್ನು ಕಾಣ್ಬೋದಾಗಿದೆ. ನನ್ನ ಎಲ್ಲ ಭಕ್ತರಿಂದಕ್ಕೂ ಇದೊಂದು ವಿಶೇಷ ಪ್ರಕಟಣೆ. ಈ ಒಂದು ದೇವಸ್ಥಾನದಲ್ಲಿ ಇದೇ ಜನವರಿ ತಿಂಗಳು 14 ಮತ್ತು 15ನೇ ತಾರೀಕು ತುಂಬ ವಿಜೃಂಭಣೆಯಿಂದ ಈ ಒಂದು ದೇವಸ್ಥಾನದಲ್ಲಿ ಜಾತ್ರೆ ನೆರವೇರ್ತದೆ. ಆ ಒಂದು ಜಾತ್ರಾ ಮಹೋತ್ಸವದ ಪತ್ರಿಕೆ ನನ್ನಲ್ಲಿದೆ. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲು ನಾನು ಇಚ್ಛಿಸುತ್ತೇನೆ. ಬುಧವಾರ 14ರಂದು ಮುಂಜಾನೆ 6 ಗಂಟೆಗೆ ಶ್ರೀ ದೇವರಿಗೆ ಅಭಿಷೇಕ ಹಾಗೂ ಅಲಂಕಾರವಿರುತ್ತದೆ. ತಾವು ಭಕ್ತಾದಿಗಳು ಬಂದು ಈ ಒಂದು ದೇವಸ್ಥಾನದ ಜಾತ್ರೆಯನ್ನು ಕಣ್ತುಂಬಿಕೊಳ್ಬೇಕು ಹಾಗೂ ದೇವರ ದರ್ಶನವನ್ನು ಪಡಿಬೇಕು. ಅದೇ ರೀತಿ 15ನೇ ತಾರೀಕು ಗುರುವಾರ ಸಂಜೆ 4 ಗಂಟೆಗೆ ಶ್ರೀ ಸೋಮೇಶ್ವರರ ಮಹಾರಥೋತ್ಸವ ಜರುಗಲಿದೆ. ಅದು ಕೂಡ ದೇವಸ್ಥಾನದಿಂದ ಕಲ್ಲಗಟಿ ರಸ್ತೆಯ ಮಹಾದ್ವಾರದವರೆಗೆ ಸಕಲ ವಾದ್ಯ ಮೇಳದೊಂದಿಗೆ ನೆರವೇರಲಿದೆ. ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಸೋಮೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕಂತ ನಾನು ಕೇಳ್ತಾ ಇದ್ದೀನಿ. ಅದೇ ರೀತಿ ನನ್ನ ಎಲ್ಲ ಭಕ್ತರೊಂದಕ್ಕೂ ಬಂದು ಈ ಒಂದು ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳುತ್ತಾ ಎಲ್ಲರಿಗೂ ಸ್ವಾಗತ ಕೋರುತ್ತೇನೆ. ಧನ್ಯವಾದಗಳು. ಈಗ ನಾವು ದೇವಸ್ಥಾನದ ಹೊರ ಪ್ರವೇಶವನ್ನ ಮಾಡ್ತಾ ಇದ್ದೇವೆ. ನೀವೆಲ್ಲ ಕಾಣ್ತಾ ಇದ್ದೀರಾ ಒಂದು ಸುಂದರ ಅರಣ್ಯ ಪ್ರದೇಶವನ್ನ. ಆ ಒಂದು ಸುಂದರ ಅರಣ್ಯ ಪ್ರದೇಶದ ಮಧ್ಯದಲ್ಲಿ ಈ ದೇವಸ್ಥಾನ ಕಾಣ್ತಾ ಇದೆ. ಸ್ವಚ್ಛ ಪರಿಸರದ ನಡುವೆ ಈ ಒಂದು ದೇವಸ್ಥಾನವನ್ನು ಕಾಣ್ಬೋದಾಗಿದೆ. ಹಾಗೆ ಅಲ್ಲ, ಈ ಒಂದು ದೇವಸ್ಥಾನದ ಇನ್ನೊಂದು ವಿಶಿಷ್ಟತೆ ಏನಪ್ಪಾ ಅಂದರೆ, ಅದು ನಮ್ಮ ಧಾರವಾಡದ ಹೆಮ್ಮೆ ಅಂತಾನೆ ಹೇಳ್ಬೋದು. ಶಾಲ್ಮಲಾ ನದಿಯ ಉಗಮ ಸ್ಥಳವು ಇದರ ಪಕ್ಕದಲ್ಲಿದೆ. ಅದನ್ನು ನಾವು ಆಮೇಲೆ ನೋಡೋಣ. ಮೊದಲು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಪೂರ ತಿಳಿದುಕೊಳ್ಳೋಣ. ಈ ಒಂದು ದೇವಾಲಯದ ಕೆಳಗಡೆ ನಾವು ಪುಷ್ಕರಣಿಯನ್ನು ಕಾಣ್ಬೋದಾಗಿದೆ. ಅದೇ ರೀತಿ ಕೂಡ ಈ ದೇವಾಲಯದ ವೇದ ಕಲಿಕಾ ಶಾಲೆಯು ಕೂಡ ಸಂಪರ್ಕದಲ್ಲಿತ್ತು ಅಂತ ನಾವು ಒಂದು ಇತಿಹಾಸದಲ್ಲಿ ತಿಳಿದುಕೊಳ್ಬಹುದು. ಈಗ ನೀವು ಕಾಣ್ತಾ ಇದ್ದೀರಾ ಈ ದೇವಾಲಯದ ಕೆಳಗಡೆ ಇರುವಂತ ಒಂದು ಪುಷ್ಕರಣಿಯನ್ನ. ಈ ಒಂದು ಪುಷ್ಕರಣಿಯಲ್ಲಿ ನೀವೀಗ ನೋಡ್ತಾ ಇರ್ಬೋದು ಒಂದು ಸ್ವತಂತ್ರವಾಗಿ ಜೀವಿಸುತ್ತಿರುವ ಆಮೆಯನ್ನ.